ಶುಗರ್ ಯಾರಿಗಿದೆ ಅವರು ಯಾವ ಫ್ರೂಟ್ಸ್ ತಿನ್ಬೋದು ಆಯುರ್ವೇದ ಪ್ರಕಾರ? ಆಯುರ್ವೇದ ಸಂಹಿತೆಗಳು, ಚರಕ ಸಂಹಿತೆ ಎಸ್ಪೆಷಲಿ ಏನು ಹೇಳುತ್ತೆ ನೋಡೋಣ ಬನ್ನಿ. ಯೂಶಲಿ ಮಾಡರ್ನ್ ನ್ಯೂಟ್ರಿಷನ್ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಡಿಮೆ ಕ್ಯಾಲೋರೀಸ್ ಇರುವಂಥ ಒಂದು ಸೇಬು, ಆ್ಯಪಲ್ ಆಗಿರ್ಬೋದು, ಪೇರ್ಲೆಕಾಯಿ ಆಗಿರ್ಬೋದು, ಯಾವುದರಲ್ಲಿ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ಅಂಥದನ್ನು ಬಳಸಿ ಅಂತ ಹೇಳುತ್ತೆ. ಎಸ್ಪೆಷಲಿ ಪಚ್ಚಬಾಳೆಹಣ್ಣು ಅಥವಾ ಪೈನಾಪಲ್ ಆಗಿರ್ಬೋದು ಅಥವಾ ಮಾವಿನ ಹಣ್ಣು ಆಗಿರ್ಬೋದು, ಯಾವುದರಲ್ಲಿ ಸಕ್ಕರೆ ಅಂಶ ಜಾಸ್ತಿ ಇರುತ್ತೆ ಅದನ್ನು ತಿನ್ಬೇಡಿ ಅಂತ ಮಾಡರ್ನ್ ಸೈನ್ಸ್ ಹೇಳುತ್ತೆ. ಅದು ನಿಜ. ಬಟ್ ಆಯುರ್ವೇದದಲ್ಲಿ ಒಂದು ಶ್ಲೋಕನೇ ಇದೆ. ಇದು ಕಷಾಯ ರಸ ಪ್ರಧಾನ ಇರುವಂಥ ಒಂದು ಹಣ್ಣುಗಳನ್ನ ಒಂದು ಲಿಸ್ಟ್ ಮಾಡಿದೆ, ಲಿಸ್ಟ್ ಮಾಡಿದೆ. ಈ ಥರದ ಹಣ್ಣುಗಳನ್ನ ತಿಂದರೆ ಸಕ್ಕರೆ ಕಾಯಿಲೆ ಇರೋರಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಕಷಾಯ ರಸ ಪ್ರಧಾನ ಇರುವಂಥ ಒಂದು ಹಣ್ಣುಗಳು. ಆಮೇಲೆ ಈ ಹಣ್ಣುಗಳನ್ನ ಯಾವಾಗಲೂ ಊಟದಕ್ಕಿಂತ ಮುಂಚೆನೆ, ಎಸ್ಪೆಷಲಿ ಬೆಳಗ್ಗೆ ಖಾಲಿ ಹೋಟೆಲ್ ತೊಗೊಂಡ್ರೆ ತುಂಬ ಒಳ್ಳೆಯದು ಅಂತ ಆಯುರ್ವೇದ ಶಾಸ್ತ್ರ ಹೇಳುತ್ತೆ. ಅದಕ್ಕೊಂದು ಶ್ಲೋಕನೇ ಇದೆ, ಫಲಾನಿ ಭೋಜನಾಂತರಂ ನ ಭುಂಜಿತ ಅಂತ ಹೇಳಿದರೆ, ಯಾವುದೇ ಫ್ರೂಟ್ಸ್ಗಳನ್ನ ಭೋಜನದ ನಂತರ ಯಾವತ್ತೂ ತಿನ್ಲಿಕ್ಕೆ ಹೋಗಬಾರ್ದು. ಅದು ಖಾಲಿ ಹೊಟ್ಟೆಲ್ಲೇ. ಬೆಳಗ್ಗೆ ಅಗ್ನಿ ಜಾಸ್ತಿ ಇರುತ್ತೆ, ಡೈಜೆಸ್ಟಿವ್ ಕೆಪಾಸಿಟಿ ಚೆನ್ನಾಗಿರುತ್ತೆ, ಅಗ್ನಿ ಜಾಸ್ತಿ ಇರುತ್ತೆ. ಅಂಥ ಸಂದರ್ಭದಲ್ಲಿ ಫ್ರೂಟ್ಸ್ ತಿಂದರೆ ಆರೋಗ್ಯಕ್ಕೆ ಲಾಭದಾಯಕ. ಊಟದ ನಂತರ ನೀವೇನಾದರೂ ಫ್ರೂಟ್ಸ್ ತಿಂದರೆ ಅದು ಡೈಜೆಸ್ಟಿವ್ ಫೈರ್ನ ಕಡಿಮೆ ಮಾಡುತ್ತೆ, ಆಮ ಉತ್ಪನ್ನ ಮಾಡಿ ಕಾಯಿಲೆಗಳನ್ನ ಬರ್ಸುತ್ತೆ ಅಂತ ಆಯುರ್ವೇದ ಶಾಸ್ತ್ರ ಹೇಳುವಂಥದ್ದು. ಇದು ಶುಗರ್ನವರಿಗೆ ಮತ್ತು ಯಾವ ಫ್ರೂಟ್ಸ್ ತಗೋಬೇಕಪ್ಪ ಅಂತ ಹೇಳಿದ್ರೆ ಅದಕ್ಕೆ ನೋಡಿ ಈ ಥರ ಒಂದು ಶ್ಲೋಕ ಹೇಳಿದ್ದಾರೆ. ಜಂಬೂ ಆಮ್ರ ಕಪಿತ್ತ ಬಿಲ್ವಾನಿ ಕಷಾಯಾಚ ಹಿತಾನಿಚ ಅಂತ ಹೇಳಿದ್ರೆ, ಜಂಬು ಅಂತ ಹೇಳಿದ್ರೆ ನೇರಳೆ ಹಣ್ಣು, ಆಮ್ರ ಅಂತ ಹೇಳಿದ್ರೆ ಮಾವಿನ ಹಣ್ಣು ನಿಜ, ಆದರೆ ಹಣ್ಣಾಗಿರೋದಲ್ಲ, ಕಂಪ್ಲೀಟ್ ಹಣ್ಣಾಗಿರೋದಲ್ಲ, ಆ ಥರದ ಹಣ್ಣು. ಮತ್ತು ಬಿಲ್ವ, ಈ ಬೇಲ್ದ ಹಣ್ಣು ಅಂತ ಇರ್ತೀವಲ್ಲ ಅದು. ಆಮೇಲೆ ದಾಳಿಂಬೆ ಹಣ್ಣು ಕೂಡ ತಗೋಬೋದು, ಕಷಾಯ ರಸ ಇರುವಂಥದ್ದು. ಸಕ್ಕರೆ ಯಾರಿಗೆಲ್ಲ ಇದೆ ಅವ್ರಗಳಿಗೆ ಇದು ಹಿತಕರವಾದ ಒಂದು ಫ್ರೂಟ್ಸ್ ಆಗಿರುತ್ತೆ. ನಿಮ್ಮ HbA1c ಲೆವೆಲ್ನ ನೋಡಿಕೊಂಡು, ಅಂದರೆ ಪ್ರತಿ 3 ತಿಂಗಳಿಗೆ ಒಂದ್ಸಲ HbA1c 6 ಒಳಗಡೆ ಇದ್ದರೆ, ನಿಮ್ಮ ಖಾಲಿ ಹೊಟ್ಟೆಲಿನ ಬ್ಲಡ್ ಶುಗರ್ 110ಕ್ಕಿಂತ ಕಡಿಮೆ ಅಥವಾ 120ಕ್ಕಿಂತ ಕಡಿಮೆ ಇದ್ದು, ಅಥವಾ ತಿಂಡಿ ತಿಂದ ಮೇಲೆ 150ಕ್ಕಿಂತ ಕಡಿಮೆ ಇದ್ದಾಗ ನೀವು ಈ ಥರದ ಹಣ್ಣುಗಳನ್ನ ಖಂಡಿತವಾಗಲೂ ಬಳಸ್ಬೋದು. ಕಷಾಯ ಪ್ರಧಾನ ಇರುವಂಥ ಹಣ್ಣುಗಳನ್ನ ಬಳಸ್ಬೋದು. ಯಾವುದಕ್ಕೂ ನಿಮ್ಮ ಟ್ರೀಟಿಂಗ್ ಡಾಕ್ಟರ್, ನಿಮಗೆ ಯಾರು ನೋಡ್ತಿದಾರಲ್ಲ ಅವ್ರ ಜೊತೆಗೆ ಒಂದು ಸಲ ಡಿಸ್ಕಷನ್ ಮಾಡಿಬಿಟ್ಟು ಈ ಥರ ಫಾಲೋ ಮಾಡ್ಬೋದು.